ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಕೆನಡಾ ದೇಶದಲ್ಲಿ ಕನ್ನಡಿಗ ಚಂದನ್ ಕುಮಾರ್ ಕಗ್ಗೊಲೆ ಪ್ರಕರಣ ಶೂಟೌಟ್ ಮಾಡಿ 6 ದಿನಗಳಾಯಿತು. 6 ದಿನಗಳ ಬಳಿಕ ಈಗ ಸ್ವಗ್ರಾಮಕ್ಕೆ ಪಾರ್ಥಿವ ಶರೀರವನ್ನು ತರಲಾಗಿದೆ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಅವರ ಸ್ವಗ್ರಾಮ. ಅಲ್ಲಿ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸಂತೆಬೀದಿಯ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ರೀತಿ ಇಡೀ ಗ್ರಾಮದಲ್ಲಿ ನೀರವ ಮೌನ ಪಾಪ. ಯಾಕೆಂದರೆ ಆ ಗ್ರಾಮ ಕುಗ್ರಾಮದಿಂದ ಹೋದಂತಹ ವ್ಯಕ್ತಿ ಕೆನಡಾದಲ್ಲಿ ಇದ್ಕೊಂಡು ಕನ್ನಡ ಪರ ಹೋರಾಟಗಳನ್ನ ಮಾಡಿಕೊಂಡು ಸಂಘಟನೆಗಳನ್ನ ಮಾಡಿಕೊಂಡು ಕೆಲಸ ಮಾಡ್ಕೊಂಡಿದ್ದಂತಹ ವ್ಯಕ್ತಿ ಯಾರೋ ಗುಂಡಿನ ದಾಳಿ ಮಾಡ್ತಾರೆ ಅಂತಂದರೆ ಹೆಂಗೆ ನಂಬಕ್ಕಾಗುತ್ತಿದ್ದು. ಹಾಗಾಗಿ ಎಲ್ಲ ತಲೆ ಕೆಡಿಸ್ಕೊಂಡಿದ್ದಾರೆ. ಇನ್ವೆಸ್ಟಿಗೇಷನ್ ಎಲ್ಲ ಅಲ್ಲಿನ ಪೊಲೀಸರೇ ಮಾಡಬೇಕು. ಮಗನ ಮೃತದೇಹದ ಮುಂದೆ ತಂದೆ ತಾಯಿ ಈಗ ಕಣ್ಣೀರಿಡ್ತಾ ಇದ್ದಾರೆ. ಬೇರೆ ದಾರಿ ಇಲ್ಲ ಪಾಪ ಮಗನನ್ನು ಕಳ್ಕೊಂಡು. ಇವತ್ತು ಸಂಜೆ ವೇಳೆಗೆ 3 ರಿಂದ 5 ಗಂಟೆ ಒಳಗಡೆ ಅಂತ್ಯಕ್ರಿಯೆ ಮಾಡ್ತೀವಿ ಅಂತ ಸಂಬಂಧಿಕರೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸ್ಥಳೀಯ ಶಾಸಕರಿಂದ ಹಿಡಿದು ಕೇಂದ್ರ ಸಚಿವ ಕುಮಾರಸ್ವಾಮಿ, ಸೋಮಣ್ಣ ಎಲ್ಲರೂ ಕೂಡ ಆ ಡೆಡ್ ಬಾಡಿಯನ್ನು ಅಲ್ಲಿಂದ ಇಲ್ಲಿಗೆ ತರಿಸೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ರು, ಎಫರ್ಟ್ ಹಾಕಿದ್ರು. ವಿದೇಶಾಂಗ ಇಲಾಖೆಯವರು ಮತ್ತು ಕೆನಡಾದಲ್ಲಿರುವ ಇಂಡಿಯನ್ ಎಂಬಸಿ ಎಲ್ಲರೂ ಕೂಡ ತುಂಬ ಪ್ರಯತ್ನ ಪಟ್ಟು ಏರ್ ಲಿಫ್ಟ್ ಮಾಡಿ ಕೊನೆಗೂ ಕೂಡ ಪಾರ್ಥಿವ ಶರೀರ ಕೆನಡಾದಿಂದ ಡೆಲ್ಲಿಗೆ ಬಂದು, ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರಿನಿಂದ ಈಗ ಅವರ ಸ್ವಗ್ರಾಮ ತ್ಯಾಮಗೊಂಡ್ಲುಗೆ ನಿನ್ನೆ ರಾತ್ರಿ ತಲುಪಿದೆ. ಮಗನನ್ನ ಕಳ್ಕೊಂಡು ದುಃಖದಲ್ಲಿರುವಂತಹ ಕುಟುಂಬಸ್ಥರು ಪಾರದರ್ಶಕ ತನಿಖೆಗೆ ಆಗ್ರಹಿಸಿದ್ದಾರೆ. ಮಗನ ಸಾವಿನ ತನಿಖೆಗೆ ಚಂದನ್ ಪೋಷಕರು ಆಗ್ರಹಿಸಿದ್ದಾರೆ. ಅಂದರೆ ಇಂಡಿಯಾದಿಂದ ಆಫೀಸರ್ಸ್ ಹೋಗಲ್ಲಿ ತನಿಖೆ ಮಾಡಬೇಕು ಅನ್ನೋದು ಅವರ ಬಯಕೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ. ನಮಗಿದ್ದಿದ್ದು ಒಬ್ಬನೇ ಮಗ, ಆತ ಪುನರ್ಜನ್ಮ ತಾಳಲ್ಲಿ ಅಂತ ಅವರ ನೋವಿನ ನುಡಿಗಳಿತ್ತು. ಪಬ್ಲಿಕ್ ಟಿವಿ ಎದುರು ಕಣ್ಣೀರಿಟ್ಟಿದ್ದಾರೆ ಚಂದನ್ ಅವರ ತಂದೆ ತಾಯಿ. ಮಗ ಖುಷಿಯಾಗಿ ಜೀವಂತವಾಗಿ ಹೋದವನು, 6 ವರ್ಷ ಕೆನಡಾದಲ್ಲಿದ್ದವನು. ಕೆನಡಾದ ಟೊರೆಂಟೋದಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿ ಕಂಪ್ನಿಗಳನ್ನು ಚೇಂಜ್ ಮಾಡಿಕೊಂಡು ಖುಷಿಯಲ್ಲಿ ಒಂದು ಹಿಂದೂ ಸಮಾಜಕ್ಕೆ ಬೇಕಾದ ಸಂಘಟನೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದ. ಇನ್ನೊಂದು ಕಡೆಗೆ ವೈಯಕ್ತಿಕವಾಗಿ ಪ್ರೊಫೆಷ್ನಲಿ ಕೂಡ ಆತ ತುಂಬ ಚೆನ್ನಾಗಿ ಬೆಳೀತಾ ಇದ್ದ. ಇಂಥ ಟೈಮ್ನಲ್ಲಿ ಹೀಗೆ ದುಷ್ಕರ್ಮಿಗಳ ಗುಂಡಿಗೆ ಬಲಿಯಾಗಿರೋದು ದುಃಖಕರ. ಕನ್ನಡ ದೇಶದಲ್ಲಿ ಕನ್ನಡಿಗನ ಕಗ್ಗೊಲೆ ಪ್ರಕರಣದಲ್ಲಿ ಇನ್ನು ಕಳೆದ ರಾತ್ರಿ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಗ್ರಾಮಕ್ಕೆ ಮೃತ ಚಂದನ್ ದೇಹವನ್ನು ತರಲಾಗಿರುವಂಥದ್ದು. ಈಗ ನಾವು ತ್ಯಾಮಗೊಂಡ್ಲು ಗ್ರಾಮದಲ್ಲಿ ಇದ್ದೀವಿ, ನೋಡ್ತಾ ಇದ್ದೀವಿ. ಈಗ ಮೃತದ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ತಿರುವಂಥದ್ದು. ಮತ್ತು ಪೊಲೀಸರು, ತ್ಯಾಮಗೊಂಡ್ಲು ಪೊಲೀಸರು ಸಹ ಇಲ್ಲಿ ಸ್ಥಳದಲ್ಲಿ ಮೊಕ್ಕಾಮ ಹೂಡಿದ್ದಾರೆ. ಬರುವಂಥ ಎಲ್ಲ ಸಾರ್ವಜನಿಕರ ದರ್ಶನಕ್ಕೆ ಒಂದು ಸಾಕಷ್ಟು ರೀತಿಯ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು ನೋಡ್ತಾ ಇರ್ಬೋದು. ಅಂತ ಹೇಳಿದ್ರೆ ಈಗಾಗಲೇ ಚಂದನ್ ಮೃತದೇಹ 1 ವಾರಗಳ ಹಿಂದೆ ಆತನ ಕೆನಡಾದಲ್ಲಿ ಗುಂಡಿಕ್ಕಿ ದುಷ್ಕರ್ಮಿಗಳು ಕೊಲೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಸುದ್ದಿ ಕೂಡ ಆಗಿತ್ತು. ಏನಂತ ಹೇಳಿದ್ರೆ ಅವರ ತಂದೆ ತಾಯಿ ಕೂಡ ಸಾಕಷ್ಟು ರೀತಿಯಲ್ಲಿ ಕಣ್ಣೀರಾಗ್ತಾ ಇದ್ರು. ಈಗ ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಮೃತದೇಹದ ಮುಂದೆ ತಂದೆ ತಾಯಿ ಕೂಡ ಕಣ್ಣೀರನ್ನು ಇಡ್ತಾ ಇರುವಂಥದ್ದು. ಇದ್ದಂಥ ಒಬ್ಬನೇ ಪ್ರೀತಿಯ ಮಗನನ್ನು ಕಳೆದುಕೊಂಡಂಥ ತಂದೆಯವರು ಸಹ ಇಲ್ಲಿ ಸ್ಥಳದಲ್ಲೇ ಕೂತಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತಿನ ಅಂತ್ಯ ಸಂಸ್ಕಾರ ಹೇಗೆಲ್ಲ ನಡೆಯುತ್ತೆ ಸರ್? ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಮೊದಲಾಗಿ ಮಹಾಶಿವರಾತ್ರಿ ದಿವಸ ನನ್ನ ಮೃತದೇಹ ಬಂದಿದೆ. ಅವನ ಆತ್ಮ ಪುನರ್ಜನ್ಮ ಆಗಬೇಕು, ಒಳ್ಳೆ ಕೆಲಸ ಆಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಟಿ ವಿ ಮಾಧ್ಯಮದವರು, ಎಲ್ಲ ಮಾಧ್ಯಮದವರು ಕೂಡ ಇಲ್ಲಿಯವರೆಗೆ ನಮ್ಮ ಒಂದು ಕೋರಿಕೆಯ ಮೇರೆಗೆ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿಯವರೆಗೂ ಕೂಡ ಪ್ರಚಾರಪಡಿಸಿ ಎಲ್ಲ ಅನುಕೂಲಗಳನ್ನು ಮಾಡಿದ್ದಾರೆ. ಜೊತೆಯಲ್ಲಿ ನಮ್ಮ ಆರಕ್ಷಕ ಠಾಣೆ ತ್ಯಾಮಗೊಂಡ್ಲು ಆರಕ್ಷಣ ಠಾಣೆಯವರು ಹಾಗೂ LMT ಸಿಬ್ಬಂದಿಯವರು ಮತ್ತು ಕಂಪನಿಯವರು ನಮಗೆ ನಮ್ಮ ಮೃತದೇಹವನ್ನು, ನಮ್ಮ ಮಗನ ಮೃತದೇಹವನ್ನು ತರೋದಕ್ಕೋಸ್ಕರವಾಗಿ ಶ್ರಮಪಟ್ಟು ನಮಗೆ ಸಹಾಯವನ್ನು ಮಾಡಿದ್ದಾರೆ. ತಹಸೀಲ್ದಾರ್ ಅವರು, DC ಅವರು, ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀನಿವಾಸ್ ಅವರು ಹಾಗೂ ಎಲ್ಲ ಮುಖಂಡರು ಕೂಡ ಎಲ್ಲ ಇದನ್ನು ನಮಗೆ ಈ ಹಸ್ತಾಂತರ ಮಾಡೋದಕ್ಕೆ ಸಹಾಯ ವ್ಯವಸ್ಥೆಯನ್ನು ಮಾಡಿದ್ದಾರೆ.